ನೋಡಿ ರಾಯ್ರೆ, ಇದ್ದೋರ್ ಮೂವರಲ್ಲಿ ಕದ್ದವ್ರು ಯಾರು ಅಂತ. ಅದೇನಮ್ಮ ನನಗೂ ಅನುಮಾನ. ನೋಡಮ್ಮ ಭಾಗ್ಯ, ಈ ಮನೆ ಮರ್ಯಾದೆ ನಿನ್ ಕೈಲಿದೆ. ಅಂದ್ರೆ ನಿಮ್ ಮನೆ ಹತ್ರ ಯಾರಾದ್ರೂ... ಎಲ್ಲಿ ಬಂತು ರಾಯ್ರೆ? ಅವ್ರ ತಂದೆ ಕುಡಿತಾರೆ ಅಂತ ಅವಳನ್ನ ನಮ್ಮನೆಲ್ಲೇ ಇಟ್ಕೊಂಡಿದ್ದೀವಿ. ಡಾಕ್ಟ್ರೆ, ನೀವ್ ವಿದ್ಯಾವಂತರು, ಬುದ್ಧಿವಂತರು, ನೀವೇ ಹೀಗೆ ಮಾಡಿದ್ರೆ ಹೇಗೆ? ಇಲ್ಲ, ನೀವು ನನ್ನ ತಂದೆ ಸಮಾನ. ನಿಜ ಹೇಳ್ಬೇಕು ಅಂದ್ರೆ ಇದು ಹೇಗ್ ನಡೀತೋ ಗೊತ್ತೇ ಇಲ್ಲ. ನಂಗೆ ಗೊತ್ತು ಕಣು, ನಿರ್ಮಲ ಇಲ್ದಿದ್ದಾಗ ಇವಳು ನಿನ್ ಸೇವೆ ಮಾಡ್ತಿದ್ಲಲ್ಲ, ಅದ್ರಿಂದನೇ ಗೊತ್ತಾಗತ್ತೆ. ಅಮ್ಮ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಹೌದು ಕಣೋ, ಮದ್ವೆಗ್ ಮುಂಚೆ ನಿನ್ನ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕಟ್ಕೊಂಡ್ ಹೆಂಡತಿಗೆ ದ್ರೋಹ ಬಗ್ದೆ ನೋಡು, ನನ್ನ ಮಗ ಅಲ್ಲ ಕಣೋ. ಅಮ್ಮ, ಅಮ್ಮ, ನಾನು ಹಿಂಗ್ ಹೇಗೆ ಹೇಳಿ? ನೀನೇನೇ ಹೇಳ್ಬೇಡಪ್ಪ, ಅವಳ ಹೋಟೆಲ್ ಬೆಳೀತಿರೋದೆಲ್ಲ ಹೇಳ್ತಾ ಇದೆ. ಹೌದು ಡಾಕ್ಟ್ರೆ, ನಿಜ ಹೇಳಿ, ಧೈರ್ಯವಾಗಿ ಹೇಳಿ, ನಾನ್ ನಂಬ್ತೀನಿ. ಇವಳು ಹೋಟೆಲ್ ಇರೋದಕ್ಕೆ ನೀವೇ ತಾನೇ ತಂದೆ? ಸಾಧ್ಯನೇ ಇಲ್ಲ, ನಾನ್ ನಂಬಲ್ಲ. ನಿಜ ಹೇಳ್ರಿ, ನನ್ ಮುಖ ನೋಡಿ ಹೇಳ್ರಿ. ನಿರ್ಮಲ, ನಾನಂತ ಕೆಲಸ ಮಾಡಿಲ್ಲ ಅಂತ ನೀನಾದ್ರೂ ನಂಬುದಿಲ್ಲ. ಥ್ಯಾಂಕ್ಸ್. ಭಾಗ್ಯ, ಯಾರು ಹೀಗ್ ಮಾಡಿದ್ದು? ಕಮಾನ್ ಕಮಾನ್, ಟೆಲ್ ಮೀ. ಭಾಗ್ಯ, ಮಾತಾಡೆ. ಐ ನೋ ದಟ್. ಇದಕ್ಕೆ ಯಾರ ಕಾರಣ ಅಂತ ನನಗೆ ಗೊತ್ತಿದೆ. ಕ್ಲಿನಿಕ್ ಅಲ್ಲಂತೂ ತರಲೆ ಮಾಡ್ತಿದ್ದೆ ಅಂದ್ರೆ ಮನೆಗೆ ಬಂದು ತರಲೆ ಮಾಡ್ತೀಯೇನೋ? ಯು ಇಡಿಯಟ್, ಯು ಬ್ಲಡಿ ಫೂಲ್. ಬೀದಿಲಿ ನಾಯಿ ತರ ಬಿದ್ದಿದ್ದು ನಿನ್ನ ನನ್ನ ಕ್ಲಿನಿಕ್ ಕರ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಅನ್ನ ಹಾಕಿದಕ್ಕೆ ಏನೋ ಮಾಡಿದ್ಯಾ? ಏನೋ ಅರಿಯೋದು ಹುಡುಗಿ ಬಾಳ್ ಹಾಳು ಮಾಡ್ಬಿಟ್ಟಿಯಲ್ಲೋ. I'll kill you. ನನ್ ಮಾತು ಕೇಳಿ ಸರ್. ಸರ್, ನೀವು ಹೊಡಿರಿ, ಬಡಿರಿ, ಸಾಯ್ರಿ, ಏನ್ ಬೇಕಾದ್ರೂ ಮಾಡಿ ಸರ್. ನಾನ್ ಮಾತ್ರ ನಿಮ್ಗೆ ದ್ರೋಹ ಮಾಡಿಲ್ಲ ಸರ್. ನಿಮ್ಮ ಮನೆಗೆ ಅನ್ಯಾಯ ಮಾಡಿಲ್ಲ ಸರ್, ಸತ್ಯವಾಗಿ ಮಾಡಿಲ್ಲ. ಏನು ಅರಿಯಲ್ಲ ಹುಡುಗಿ ಬಾಳ್ನ ಹಾಳು ಮಾಡಿಲ್ಲ ಸರ್. ನನ್ನ ನಂಬಿ ಸರ್, ನನ್ನ ನಂಬಿ ಸರ್. ಹೇಳಿ ಸರ್, ನೀವಾದ್ರೂ ಹೇಳಿ, ನನ್ನ ನಂಬಿ ಸರ್. ಅಮ್ಮ, ನಿಮ್ ಕಾಲು ಬೈತೀನಿ, ನೀವಾದ್ರೂ ನೀವು ನನ್ನ ನಂಬಿ ಅಮ್ಮ. ಅಮ್ಮ, ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ ಅಮ್ಮ? ನಿಜ ಹೇಳು, ನಿಜ ಹೇಳು. ಕಮಾನ್, ಟೆಲ್ ಮಿ ದ ಟ್ರೂತ್. ಕಮಾನ್, ಟೆಲ್ ಮಿ ದ ಟ್ರೂತ್. ಹೇಳು, ಹೇಳು. ಸರ್, ನಾನು ತಪ್ಪು ಮಾಡಿಲ್ಲ ಸರ್. ಹೇಳ್ತೀಯಲ್ಲ? ಮಾಡಿಲ್ಲ ಸರ್. ಮೋಸ, ವಂಚನೆ, ದ್ರೋಹ, ನೀವೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ನೀವೆಲ್ಲ ಗೋಮುಖ ವ್ಯಾಘ್ರಗಳು. ನನಗೆ ಅವಮಾನ ಮಾಡ್ಬೇಕು ಅಂತಾನೆ ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಾ. ಅಮ್ಮ, ಅಮ್ಮ, ನಾನ್ ನಿರಪರಾಧಿನಮ್ಮ, ನಾನ್ ನಿರಪರಾಧಿನಮ್ಮ, ನಾನ್ ನಿರಪರಾಧಿನಮ್ಮ. ನೋಡಮ್ಮ, ಇವನು ಕುಡಿದು ನಮ್ಮ ಹಾಸ್ಟೆಲಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದ. ಹೊಡೆದು ಕೇಳಿದ್ದಕ್ಕೆ ನಿಮ್ಮನೇನಂತ ವಿಷಯ ಗೊತ್ತಾಯ್ತು. ನೀವು ನಮಗೆಲ್ಲ ಪರಿಚಯ ಇರೋದ್ರಿಂದ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾ ಇದ್ದೀನಿ. ಮತ್ತೇನಾದ್ರೂ ಕುಡಿದು ಗಲಾಟೆ ಮಾಡಿದ್ರೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. ಹುಷಾರ್, ನಾನಿನ್ ಬರ್ತೀನಮ್ಮ. ಹೌದೇನೋ ಗಿರೀಶ? ಅಮ್ಮ, ಏನ್ ಮಾಡ್ತೀಯೋ? ಅಮ್ಮ, ಬಿಸಿ ಬಿಸಿ ನೀರು ತಗೊಂಡ್ಬಂದಿದ್ದೀನಿ, ತಗೊಳ್ಳಿ ಅಮ್ಮ. ಅಮ್ಮ, ಇವನೇ ಅಮ್ಮ, ಇವನೇ ಅವತ್ತು ಮನೆ ಬಂದಿದ್ದವನು. ಇವನೇ ಅಮ್ಮ, ಇವನೇ, ಈ ನನ್ನ ಮಗನೇ. ನಾನು ಅವತ್ತು ಔಷಧಿ ಪಾರ್ಸಲ್ ಬಂದಿತ್ತು, ಮನೇಲಿ ಇಟ್ಬಿಟ್ಟು ಹೋಗೋಣ ಅಂತ ಮನೆಗೆ ಬಂದೆ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡ್ರೆ ಆಸೆಯುತ್ತಿರುದ. ಅಮ್ಮ, ಅಮ್ಮ, ಯಾರು ಇದ್ದಂಗಿಲ್ವ ಹೊರಗಡೆ? ಅಮ್ಮ, ತಗೋ ಟಿಫನ್ ಕೇರಿ. ಮನೆ ಚಿಕ್ಕಮ್ಮವ್ರು ಇಲ್ವಾ? ಡಾಕ್ಟ್ರು ಯಾರಿಲ್ವಾ? ತಗೋ ಅದನ್ನ ಒಳಗಡೆ ಇಡು. ನಾನೇ ಇರ್ಬೇಕಾ? ದಂಡ ದಂಡ ದಂಡ. ಯಾರೋ ಬಂದ್ರಲ್ಲಪ್ಪ.
ನನ್ನ ಮಗನೇ ಬೊಗಳು ಅವತ್ತು ಮನೆಗೆ ಬಂದು ಏನ್ ಮಾಡ್ದೆ? ಬೊಗಳು ನನ್ನ ಮಗನೇ, ಬೊಗಳು ಬೊಗಳು ಬೊಗಳು. ಅಮ್ಮ ಇವನ್ ಹೀಗೆ ಬಿಡಬಾರ್ದು. ಆ ಹುಡುಗಿ ಜೀವನ ಹಾಳು ಮಾಡಿದವನು ಏನನ್ ಮಗನೇ, ಇವನ್ನ ಪೊಲೀಸ್ ಸ್ಟೇಷನ್ ಕೊಡ್ಬೇಕಮ್ಮ. ಬೊಗಳು ಅವತ್ತೇನ್ ನಡೀತು? ಬೊಗಳು ಬೊಗಳು. ಗಿರೀಶ, ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ನಲ್ಲ ಅವನು, ಹೀಗೇನೋ ಮಾಡೋದು? ಅನ್ನ ತಿಂದ ಮನೆಗೆ ನಾನು ಕಣ್ಣಾಕ್ಬಿಟ್ಟಮ್ಮ. ನಾನ್ ನಿಮ್ಗೆ ದ್ರೋಹ ಬಗದ್ಬಿಟ್ನಮ್ಮ. ದಯವಿಟ್ಟು ನನಗೆ ಕ್ಷಮಿಸಮ್ಮ ಅಮ್ಮ, ನನಗೆ ಕ್ಷಮಿಸಮ್ಮ, ಕ್ಷಮಿಸಮ್ಮ. ನೋಡಿಮ್ಮ, ಈಗ ಅವ್ನು ತನ್ನ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವರಿಬ್ಬರಿಗೆ ಮದುವೆ ಮಾಡಿದ್ರೆ ಆಯ್ತು. ಈಗ ಡಾಕ್ಟರ್ ಏನಾಗಿದೆ ನೋಡೋಣ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಡೀರಮ್ಮ. ಮಾವ, ಕೇಶವ, ನಿಂಗೇನು ಆಯ್ತು? ಕೇಶವ, ನೋಡಿ ಅಮ್ಮ, ನಿಮ್ ಮಗನಿಗೆ ಏನೂ ಆಗಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಇವನೇ ಡಾಕ್ಟ್ರು, ಇವನಿಗಿಂತ ಕಾಯಿಲೆ ಡಾಕ್ಟ್ರೆ. ಏನೂ ಆಗಿಲ್ಲಮ್ಮ, ಮಾನಸಿಕವಾಗಿ ಟೆನ್ಷನ್ ತಗೊಂಡಿದ್ದಾರೆ, ಅದರಿಂದ ಈ ತರ ಆಗಿದೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ. ಎಲ್ಲ ಆಗಿದ್ದು ಇವಳಿಂದಾನೆ. ಚರ್ಚೆ ಮಾಡಬೇಡಿ ಅಮ್ಮ, ಚರ್ಚೆ ಮಾಡೋದಕ್ಕೆ ಸಮಯ ಅಲ್ಲ ಇದು. ಅವ್ರು ಚೆನ್ನಾಗಿ ರೆಸ್ಟ್ ತಗೋಬೇಕು. ಅವ್ರಿಗೆ ಮೊದಲು ಎಣ್ಣೆ ತಂದ್ಕೊಡಿ, ನಾನು ಆಮೇಲೆ ಬಂದು ನೋಡ್ತೀನಿ. ಎಣ್ಣೆ ತಗೊಂಡ್ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಳಿಯಂದ್ರೆ ಹೇಗಿದ್ದಾರೆ ಸರ್? ನಿಮ್ಮ ಅಳಿಯಂದ್ರಿಗೆ ಏನೂ ತೊಂದರೆ ಇಲ್ಲ, ಆದ್ರೆ ಮನಸ್ಸಿಗೆ ಏನೋ ಹಚ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ನೀವು ಯಾವುದಕ್ಕೂ ಒಂದ್ಸಲ ಅವ್ರು ನೋಡೋದು ಒಳ್ಳೇದು. ಮಾನಸಿಕವಾಗಿ ಹಚ್ಕೊಂಡಿದ್ದಾರೆ ಅಷ್ಟೇ ಸರ್. ಮಾನಸಿಕ ಕಾಯಿಲೆ ಅಂತ ಹೇಳಿದ್ರೆ ಮನೋರೋಗ, ಅದಕ್ಕೆ ಮದ್ದೇ ಇಲ್ವಂತಲ್ಲ ಸರ್? ಚೇಚೆ, ಅದೆಲ್ಲ ತಪ್ಪು. ನಮ್ ಜನಕ್ಕೆ ಅದೊಂದು ವಾಡಿಕೆ ಆಗಿದೆ ಅಷ್ಟೇ, ಅದಕ್ಕೆ ಮದ್ದೇ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು ಡಾಕ್ಟರ್ ಚಂದ್ರಶೇಖರ್ ನೋಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಸರ್, ಮಗಳ ಭವಿಷ್ಯ? ನಿಮ್ ಮಗಳ ಭವಿಷ್ಯಕ್ಕೆ ಏನು ತೊಂದರೆ ಇಲ್ಲ. ಇದು ನಡೆದ ವಿಷಯ ಸರ್. ಈ ವಿಷಯ ನಿಮಗೆ ಗೊತ್ತಾಯ್ತು? ನಿಮ್ಮಿ ಈ ವಿಷಯ ಹೇಳೋವರೆಗೂ ನಮಗ್ ಗೊತ್ತೇ ಇರಲಿಲ್ಲ ಸರ್. ಮದುವೆ ಆಗಿ 2 ವರ್ಷ ಆಯ್ತು, ಆದ್ರೂ ಕೂಡ ನನಗಂತೂ ಬಹಳ ಆಶ್ಚರ್ಯ ಆಗೋಯ್ತು ಸರ್. ಅವರೇ ಡಾಕ್ಟರ್ ಆಗಿದ್ದು ಹೀಗಾಯ್ತು ಅಂತಂದ್ರೆ ಅದು ಹೇಗ್ ಸಾಧ್ಯ ಸರ್? ಇದ್ರೂ ಇರಬಹುದು. ಡಾಕ್ಟ್ರು ಮನುಷ್ಯರೇ ಅಲ್ವೇ? ಅವ್ರಿಗೂ ಆಸೆಗಳಿರುತ್ತೆ, ಅವ್ರಿಗೂ ನಿರಾಶೆ ಆಗುತ್ತೆ, ಕಷ್ಟಗಳು ಬರುತ್ತೆ. ಯಾವುದೇ ಒಂದು ವ್ಯಕ್ತಿ ಈ ರೀತಿ ನಡ್ಕೋಬೇಕು ಅಂದ್ರೆ ಏನೋ ಒಂದು ಕಥೆ ನಡೆದಿರ್ಬೇಕು. ಬಹುಶಃ ಈ ಸಮಸ್ಯೆ ಹಿಂದೆ ಯಾವುದೋ ಒಂದು ಆಘಾತ ನಡೆದಿರ್ಲೇಬೇಕು. ಇದರಲ್ಲೇನು ಆಶ್ಚರ್ಯ ಪಡುವಂತ ವಿಷಯ ಅಲ್ಲ ಬಿಡಿ. ಆದ್ರಿಂದ ನಿಮ್ಮ ಅಳಿಯನ್ನ ನಾಳೆ ಕಳಿಸ್ಕೊಡಿ. ಆಯ್ತು ಸರ್. ನಮಸ್ಕಾರ. 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 ನಿರ್ಮಲಾ, ನಾನು ನಿನಗೆ ದ್ರೋಹ ಮಾಡಿಲ್ಲ ನಿರ್ಮಲಾ. ಬಟ್ ದ್ರೋಹ ಮಾಡಿದ್ದೀನಿ. ಅದು ನಾನ್ ಬೇಕು ಅಂತ ಮಾಡಿದ್ದಲ್ಲ. ಅದೆಲ್ಲ ಇವಾಗ ಯಾಕ್ರಿ? ನೀವು ಹುಷಾರಾಗಿದ್ರೆ ನನ್ಗಷ್ಟೇ ಸಾಕು. ನಾನು ಡಾಕ್ಟರ್ ಕೇಶವ್ ಅಂತ. ಹಲೋ ಡಾಕ್ಟರ್ ಕೇಶವ್, ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಡಾಕ್ಟರ್ ಕೇಶವ್, ನೀವು ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಯಾರು ನಿಮಗೆ ಮೋಸ ಮಾಡಿದ್ದಾರೆ, ಯಾರು ನಿಮಗೆ ವಂಚನೆ ಮಾಡಿದ್ದಾರೆ ಅಂತ ದಯವಿಟ್ಟು ನನಗೆ ಹೇಳ್ತೀರಾ? ಯೋಸಿ ಡಾಕ್ಟರ್, ಕೆಲವು ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಮನಸ್ಸಿಗೆ ಸಂಕೋಚ ಆಗುತ್ತೆ. ಅದರಿಂದ ಇನ್ನಷ್ಟು ಬೇಜಾರು ಆಗ್ಬಹುದು. ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರೆ ಅದರಿಂದ ನೆಮ್ಮದಿನೂ ಸಿಗ್ಬಹುದು, ಮನಸ್ಸಿಗೆ ಸಂತೋಷನೂ ಆಗತ್ತೆ. ನಾನು ಚಿಕ್ಕಂದಲ್ಲೇ ತಂದೆ ತಿಳ್ಕೊಂಡೆ. ನನ್ನ ತಾಯಿ ತುಂಬಾ ಕಷ್ಟಪಟ್ಟು ನನ್ನನ್ನು ಓದಿಸಿದ್ಲು. ನನ್ನ ತಂದೆ ಆಸೆಯಂತೆ ಡಾಕ್ಟರ್ ಆಗೋದೇ ನನ್ನ ಜೀವನದಲ್ಲಿ ಗುರಿಯಾಗಿ ಇಟ್ಕೊಂಡೆ. ನಾನು ಕಾಲೇಜ್ನಲ್ಲಿ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ನನ್ನ ಹತ್ರ ಹುಡುಗಿರು ಬಂದು ನನ್ನ ನೋಟ್ಸ್ ತಗೊಂಡು ಹೋಗ್ತಾ ಇದ್ರು. ಒಂದಿನ ಒಂದು ಹುಡುಗಿ ಕೂತ್ಕೊಳ್ಳೋ. ಥ್ಯಾಂಕ್ಸ್. ನಾನು ನೋಟ್ಸ್ ಕೊಡಮ್ಮ, ಮನೆಗೆ ಹೋಗ್ಬೇಕು.
ಕೊಡ್ತೀನಿರೋ. ಬೇಗ ಕೊಡಮ್ಮ. ಕೊಡ್ತೀನಿರೋ ಅಂದ್ರೆ ಇದೇನೋ ನಂಗೆ ಅರ್ಥನೇ ಆಗ್ತಿಲ್ಲ. ಯಾವುದು? ಇದೆ, ಬಾಯಲ್ಲಿ ಹೇಳ್ತೀನಿ. ಪರವಾಗಿಲ್ಲ, ಹೇಳು. ಬಾರೋ. ಪರವಾಗಿಲ್ಲ. ಇಲ್ಲಿ ಕೂತ್ಕೋ ಬರ, ಹುಡುಗಿ ತರ ನಾಚ್ಕೋಬೇಡ. ಇದು ಇದು ಕೇಶವ. ಹುಡುಗರೆಲ್ಲ ನನ್ನ ಹೆಣ್ಣಿಗ ಅಂತಿದ್ರು. ಅವರೆಲ್ಲ ಒಂದಿನ ಎಷ್ಟು ದೀರ್ಘಕಾಲ ನೀವು ಮನಸ್ಸಲ್ಲಿ ನೋವನ್ನು ತುಂಬಿಕೊಂಡು ಕಷ್ಟಪಡ್ತಾ ಇದ್ದೀರಿ. ಇದು ನಿಮ್ಮ ಸಂಕೋಚ ಪ್ರವೃತ್ತಿಯಿಂದ. ನೋಡಿ ಡಾಕ್ಟ್ರೆ, ನಿಮ್ಮ ಸಂಕೋಚ ಪ್ರವೃತ್ತಿ ಜೊತೆಗೆ ಜೀವನದಲ್ಲಿ ಆದಂತಹ ಒಂದು ಮಾನಸಿಕ ಆಘಾತ, ಇದು ನಿಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಜೊತೆಗೆ ನಿಮ್ಮ ಲೈಂಗಿಕ ವ್ಯವಸ್ಥೆ ಏರ್ಪೇರಾಗಿದೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ದಾಗ ಲೈಂಗಿಕ ವ್ಯವಸ್ಥೆ ಚೆನ್ನಾಗಿರುತ್ತೆ. ಈಗ ನೀವೇ ಹೇಳಿದ್ರಿ, ನಿಮ್ಮ ಹೆಂಡತಿ ಇಲ್ಲದೆ ಇದ್ದಾಗ ಲೈಂಗಿಕ ಆತರ ಬರುತ್ತೆ ಅಂತ. ಆದ್ರೆ ಅವಳ ಜೊತೆ ಇದ್ದಾಗ ಅದು ಬರ್ತಾ ಇಲ್ಲ. ಸೊ ಇದೊಂದು ತಾತ್ಕಾಲಿಕ ಮಾನಸಿಕ ಸಮಸ್ಯೆ ಅಷ್ಟೇನೆ. ಈಗ ನೀವು ಮಾಡಬೇಕಾದಂಥದ್ದು, ನೀವು ನಿಮ್ಮ ಹೆಂಡತಿ ಇಬ್ರು ಕುಳಿತುಕೊಳ್ಳಿ, ಪರಸ್ಪರ ಪ್ರೀತಿಯಿಂದ ಮಾತಾಡಿ. ಏನು ಅನುಮಾನಗಳು ಬರುತ್ತೆ ಅದನ್ನ ನೀವು ನಿವಾರಿಸ್ಕೊಳ್ಳಿ. ಆದ್ರಿಂದ ನೀವು ಮತ್ತೆ ಬಂದಾಗ ಗಂಡ ಹೆಂಡತಿ ಇಬ್ರು ಬನ್ನಿ. ನಿಮ್ಮ ಅನುಮಾನಗಳನ್ನ ನೀವು ಹೇಳ್ಕೊಂಡ್ರೆ ಪರಿಹಾರ ಪಡಿಬಹುದು. ಇದಕ್ಕೆ ಇದೊಂದೇ ಚಿಕಿತ್ಸೆ. ಓಕೆ ಡಾಕ್ಟರ್ ಕೇಶವ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಡಾಕ್ಟರ್ ಕೇಶವ್, ಕೂತ್ಕೊಳ್ಳಿ. ನಮಸ್ಕಾರ. ನೋಡಿಮ್ಮ, ನಿಮ್ಮ ಯಜಮಾನರದು ಸಂಕೋಚ ಪ್ರವೃತ್ತಿ. ಸಣ್ಣ ಕಾರಣಕ್ಕೆ ಹೆಚ್ಚಿನ ನೋವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೀವನದಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಘಟನೆ ನಡೆದಿದೆ. ಅದರ ಪರಿಣಾಮವಾಗಿ ತಾತ್ಕಾಲಿಕವಾಗಿ ದಾಂಪತ್ಯ ಸಂಪರ್ಕದಲ್ಲಿ ಸಾಮರ್ಥ್ಯ ಕಳ್ಕೊಂಡಿದ್ದಾರೆ. ನೋಡಿಮ್ಮ, ನಿಮ್ಮ ಯಜಮಾನರ ಸಮಸ್ಯೆ ಏನು ಅಂತ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅವರ ಸಮಸ್ಯೆ ಏನು ಅಂತ ವಿಶ್ಲೇಷಣೆ ಕೂಡ ಆಯಿತು. ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಬೇಕಾದಂಥದ್ದು, ನಿಮ್ಮ ಯಜಮಾನರಿಗೆ ದೇಹದಲ್ಲಿ ಯಾವುದೇ ರೋಗಗಳಾದ್ರೂ ಇಲ್ಲ, ಮತ್ತೆ ದೇಹದಲ್ಲಿ ಯಾವುದೇ ನ್ಯೂನತೆ ಕೂಡ ನಮಗೆ ಕಾಣ್ತಾ ಇಲ್ಲ. ನೀವೀಗ ಪರಸ್ಪರ ಪ್ರೀತಿ ಮಾಡಿ ಅನುರಾಗದಿಂದ ಸರಿಯಾದ ಪ್ರಚೋದನೆ ಕೊಟ್ರೆ ಅವರ ದಾಂಪತ್ಯ ಸಾಮರ್ಥ್ಯ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ನೀವು ಯಾವುದೇ ಸಂಶಯ ಇಟ್ಕೊಳ್ದೇ ಇದ್ರೆ ಇದು ಸಂಪೂರ್ಣವಾಗಿ ಸರಿ ಹೋಗುತ್ತೆ. ನಿಮ್ಮದು ಸುಖಮಯ ಬಾಳ್ವೆ ಆಗುತ್ತೆ. ಇದೊಂದು ಪುಸ್ತಕ ಕೊಡ್ತೀನಿ. ಇದನ್ನ ನೀವಿಬ್ರು ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಬಾಳ್ವೆ ಸುಖಮಯವಾಗುತ್ತೆ.